श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯೋಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಆಸನ್ನ ಆಚಾರ್ಯ ಸರ್ವಜ್ಞ ಮಾತಾಡ್ತೀನಿ ಆಚಾರ್ಯ. ಹೂನಮ್ಮ, ನೀನು 7:30ಗೆ ಬಾಮ್ಮ. ಸಾರಿ ಆಚಾರ್ಯ, ಬರ್ಬೇಕಾಗಿಲ್ಲ. ಆಗಲಿ, ನಾಳೆ ನೋಡೋಣ. ಓಕೆ ಆಚಾರ್ಯ. ಆಸನ್ನ ಶೌಂಡೀರಮಪೇತ ಸಾಧ್ವಸಂ ಕೃತ ಪ್ರತೀಕಾರಮಹಾರ್ಯ ವಿಕ್ರಮಂ ವಿಲಕ್ಷ್ಯ ದೈತ್ಯಂ ಭಗವಾನ್ ಸಹಸ್ರಣೀರ್ಜಗಾದ ನಾರಾಯಣಮಾದಿಸೂಕರಂ. ಸಹಸ್ರಣೀಃ ಭಗವಾನ್ ಆಸನ್ನ ಶೌಂಡೀರಂ ಅಪೇತ ಸಾಧ್ವಸಂ ಕೃತ ಪ್ರತೀಕಾರಂ ಅಹರ್ಯ ವಿಕ್ರಮಂ ದೈತ್ಯಂ ವಿಲಕ್ಷ್ಯ. ಹಾಗೆಂತ ದೇವಾನಾಂ ನೇತ, ಎಲ್ಲಾ ದೇವತೆಗಳನ್ನು ಕೂಡ ನಿಯಮನ ಮಾಡತಕ್ಕವ, ಪ್ರೇರಣೆ ಮಾಡತಕ್ಕವ ಬ್ರಹ್ಮ ಪರಮಾತ್ಮ. ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲವನ್ನೂ ನಿಯಮನ ಮಾಡತಕ್ಕವರು ಬ್ರಹ್ಮದೇವರು. ಅಂತ ಬ್ರಹ್ಮದೇವರು ಬಂದರು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಆ ವರಾಹದೇವರು ಮತ್ತು ಹಿರಣ್ಯಾಕ್ಷನ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಬ್ರಹ್ಮದೇವರು ಋಷಿಗಳ ಜೊತೆಗೆ ಬಂದಿದ್ರು ಹಾಗೆ ಅಂತ. ಅಂತ ಬ್ರಹ್ಮದೇವರು ಆಸನ್ನ ಶೌಂಡೀರವಂ ಅಪೇತ ಸಾಧ್ವಸಂ, ಭಾರಿ ದರ್ಪವುಳ್ಳವನಾದ, ಭಯ ಇಲ್ಲದವನಾದ, ಕೃತ ಪ್ರತೀಕಾರಂ, ಪ್ರತಿವಿಧಾನ ಮಾಡದೇ ಇರುವ, ಅಂದ್ರೆ ಪ್ರತಿಭಟನೆಯನ್ನ ಮಾಡುತ್ತಾ ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾತನಾಡುವ ಸ್ವಭಾವ ಇರತಕ್ಕವನಾದ, ಅಹರ್ಯ ವಿಕ್ರಮಂ, ಅನಭಿಭವನೀಯ ಪರಾಕ್ರಮಂ, ಅವನನ್ನು ಯಾರನ್ನು ಸೋಲಿಸ್ಲಕ್ಕಾಗಲ್ಲ, ಹಿರಣ್ಯಾಕ್ಷನನ್ನ ಸೋಲಿಸ್ಲಕ್ಕಾಗದೇ ಇರುವ ಪರಾಕ್ರಮಶಾಲಿಯಾದ ದೈತ್ಯಂ, ಆ ಹಿರಣ್ಯಾಕ್ಷನನ್ನ ವಿಲಕ್ಷ್ಯ ನೋಡಿ, ಅವನ ಒಂದು ಬಾರಿ ನೋಡಿ, ಇವನಿಂಥ ಪರಾಕ್ರಮಿಯಾಗಿದ್ದಾನೆ, ಇವನು ನಿರ್ಭಯನಾಗಿದ್ದಾನೆ, ಒಳ್ಳೆ ದರ್ಪವುಳ್ಳವನಾಗಿದ್ದಾನೆ ಹಾಗೆ ಅಂತೆಲ್ಲ ತಿಳಿದು, ಮತ್ತೆ ಆದಿಸೂಕರಂ ನಾರಾಯಣಂ ಜಗಾದ, ಆದಿ ವರಾಹ ರೂಪವನ್ನು ಧರಿಸಿದ್ದ ನಾರಾಯಣನ ಹತ್ರ ಬ್ರಹ್ಮದೇವರು ಕೆಲವು ಮಾತುಗಳನ್ನ ಹೇಳ್ತಾರೆ ಹಾಗೆ ಅಂತ. ಅದೇನು ಬ್ರಹ್ಮದೇವರು ಹೇಳಿದ ಮಾತು ಏನು ಹಾಗೆಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮೋವಾಚ ಏಷತೆ ದೇವ ದೇವಾನಾಂ ಅಂಘ್ರಿ ಮೂಲಮುಪೇಯುಷಾಂ ವಿಪ್ರಾಣಾಂ ಸೌರಭ್ಯಯೀನಾಂ ಭೂತಾನಾಂ ಅಪ್ಯನಾಘಸಾಂ. ಬ್ರಹ್ಮದೇವರು ಹೇಳಿದ ಮಾತು, ಹೇ ದೇವ ಪರಮಾತ್ಮ ಸ್ವಾಮಿ ನಾರಾಯಣ, ಏಷಃ ತೇ ಅಂಗ್ರಿಮೂಲಂ ಉಪೇಯುಷಾಂ ದೇವಾನಾಂ ವಿಪ್ರಾಣಾಂ ಸೌರಭೇಯೀನಾಂ ಅನಾಗಸಾಂ ಭೂತಾನಾಂ ಅಪಿ ಕಂಟಕಃ ಅಸ್ತಿ ಅಂತ ಇಟ್ಕೋಬೇಕು. ಸ್ವಾಮಿ, ನಿನ್ನನ್ನು ಆಶ್ರಯಿಸಿದ ದೇವತೆಗಳನ್ನ, ಬ್ರಾಹ್ಮಣರನ್ನ, ಗೋವುಗಳನ್ನ, ಅವರು ನಿರಪರಾಧಿಗಳು, ಅಪರಾಧ ಶೂನ್ಯರಾದ ಪ್ರಾಣಿಗಳನ್ನ, ಎಲ್ಲಾ ಪ್ರಾಣಿಗಳನ್ನು ಕೂಡ ಇವನು ಪೀಡಾದಾಯಿ ಅಸ್ತಿ, ಇವನು ಕಂಟಕನಾಗಿದ್ದಾನೆ, ಪೀಡೆಯನ್ನು ಕೊಡ್ತಾ ಇದ್ದಾನೆ ಹಾಗೆ ಅಂತ ಬ್ರಹ್ಮದೇವರು ಮೊದಲು ರಿಪೋರ್ಟ್ ಮಾಡಿದ್ರು. ನೋಡಿ, ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಅವತಾರ ಮಾಡಿದವ ಸ್ವಾಮಿ. ಈಗ ಆ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವನು ಇಷ್ಟು ಕಂಟಕನಾಗಿದ್ದಾನೆ. ಯದ್ಯಪಿ ಬ್ರಹ್ಮದೇವರೇ ವರ ಕೊಟ್ಟದ್ದು, ಬ್ರಹ್ಮದೇವರ ವರದಿಂದಲೇ ಅವನು ಅಷ್ಟು ತೃಪ್ತನಾಗಿದ್ದಾನೆ. ಆದ್ರೂ ಕೂಡ ಬ್ರಹ್ಮದೇವರು ತಾವೇ ವರ ಕೊಟ್ಟು ತಾವೇ ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ.
ಲೋಕನೀತಿಯೂ ಅಲ್ಲ. ಅದರಿಂದ ಪರಮಾತ್ಮನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗಸ್ಕೃತ್ ಭಯಕೃತ್ ದುಷ್ಕೃದಸ್ಮಲ್ ಲಬ್ಧವರೋಸುರಃ ಅನ್ವೇಷಯನ್ ಅಪ್ರತಿರತೋ ಲೋಕಾನ್ ಅಟತಿ ಕಂಟಕಃ. ಆಗಸ್ಕೃತ್ ಭಯಕೃತ್ ದುಷ್ಕೃತ್. ನೋಡಿ, ಒಬ್ಬರ ಬಗ್ಗೆ ಬ್ರಹ್ಮದೇವರು ಎಷ್ಟು ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಅವನು ಎಷ್ಟು ಕೆಟ್ಟವನಾಗಿರ್ಬೇಕು ನೋಡಿ. ಅದಕ್ಕೆ ದೊಡ್ಡವರ ಬಾಯಲ್ಲಿ ಅನ್ಸ್ಕೋಬಾರದು ಹಾಗೆ ಅಂತ ಹೇಳೋದುಂಟು. ದೊಡ್ಡವರನ್ನ ಅವ್ರು ಸಂತೋಷ ಪಡುವಂತೆ ನಾವು ನಡ್ಕೋಬೇಕು. ಹೇಳ್ತಾರೆ ನೋಡಿ, ಅಪರಾಧ ಕರ್ತ ಇವನು, ಅನೇಕ ಅಪರಾಧಗಳನ್ನ ಮಾಡಿದ್ದಾನೆ. ಭಯದಾಯಿ, ಭಯವನ್ನ ಉಂಟು ಮಾಡ್ತಾನೆ. ಪಾಪಿಷ್ಠ, ದುಷ್ಕರ್ಮಗಳನ್ನ ಮಾಡ್ತಾ ಇರ್ತಾನೆ, ಅಂದ್ರೆ ಶಾಸ್ತ್ರ ವಿರುದ್ಧ ಕರ್ಮಗಳನ್ನ ಮಾಡ್ತಾ ಇರ್ತಾನೆ. ಮತ್ತಃ, ಉನ್ಮತ್ತನಾಗಿದ್ದಾನೆ. ಅಸ್ಮಲ್ಲಬ್ಧ ವರಹ, ಮತ್ತವರಹ, ನನ್ನಿಂದನೇ ವರವನ್ನ ಪಡೆದಿದ್ದಾನೆ ಅಂತಾರೆ, ಹೇಳ್ತಾರೆ ಬ್ರಹ್ಮದೇವರೇ ಹೇಳ್ತಾರೆ ನೋಡಿ, ನನ್ನಿಂದನೇ ವರವನ್ನ ಪಡೆದಿದ್ದಾನೆ. ಅಪ್ರತಿರತಃ, ಯಾರು ಅವನನ್ನ ಅಪೋಸ್ ಮಾಡ್ಲಿಕ್ಕೆ ಆಗದಿರುವಷ್ಟು ಅವನು ಬಲಿಷ್ಠನಾಗಿದ್ದಾನೆ, ಲೋಕಕಂಟಕನಾಗಿದ್ದಾನೆ ಹಾಗೆ ಅಂತ. ಅಸುರಃ ತ್ವಾಂ ಅನ್ವೇಷಯನ್ ಲೋಕಾನ್ ಅಟತಿ. ಅಂಥ ನೀಚನಾದ ಈ ಅಸುರ ತ್ವಾಂ, ನಿನ್ನನ್ನು ಹುಡುಗುತ್ತಾ ಇಡೀ ಲೋಕ ತಿರುಗಾಡ್ತಾ ಇದ್ದಾನೆ. ಸರ್ವಾನ್ ಲೋಕಾನ್ ಭ್ರಮತಿ ಹಾಗೆ ಅಂತ. ಇದು ಬ್ರಹ್ಮದೇವರು ಪರಮಾತ್ಮನ ಹತ್ರ ಹೇಳುವ ಮಾತು. ಮತ್ತು ಹೇಳ್ತಾರೆ, ಮೈನಂ ಮಾಯಾವಿನಂ ಧೃಪ್ತಂ ನಿರಂಕುಶಮಸತ್ತಮಂ ಆಕ್ರೀಡ ಬಾಲವದ್ದೇವ ಯದಾಶಿ ವಿಷಮುತ್ಥಿತಂ. ಹೇ ದೇವ, ಬಾಲವತ್ ಉತ್ಥಿತಂ ಆಶಿ ವಿಷಂ ಇವ. ಸಣ್ಣ ಹುಡುಗರು ಕೈಯಲ್ಲಿ ಹಾವನ್ನು ಹಿಡ್ಕೊಂಡ್ಬಿಡ್ತಾರಂತೆ. ಅವ್ರಿಗೆ ಹಾವು ಅಂದ್ರೆ ಭಯನೂ ಇರೋದಿಲ್ಲ. ಹುಡುಗರು ಕೈಯಲ್ಲಿ ಹಾವನ್ನ ಹಿಡ್ಕೊಂಡು ಹೇಗೆ ಆಟ ಆಡ್ತಾರೋ ಅದೇ ರೀತಿಯಾಗಿ ಸ್ವಾಮಿ ನೀನು ಈ ಕಪಟಿಯನ್ನ, ಗರ್ವಿಷ್ಠನಾದ ನಿರಂಕುಶ, ಅಂಕುಶ ಇಲ್ಲ ಅವನಿಗೆ, ಮದಭರಿತವಾದ ಆನೆಯಂತೆ ಬೆಳೆದಿದ್ದಾನೆ. ಆನೆಗೆ ಅಂಕುಶ ಹಾಕಿದ್ರೆ ಅದು ಮದ ಹೋಗಿ ಸರಿಯಾಗಿ ಇರುತ್ತದೆ. ಇವನು ನೋಡಿದರೆ ಅಂಕುಶ ಇಲ್ಲದವನಾಗಿದ್ದಾನೆ, ಅತ್ಯಂತ ಪಾಪಿಷ್ಠನಾಗಿದ್ದಾನೆ. ಅಂತ ಅಸುರರನ್ನ ಉಪೇಕ್ಷೆ ಮಾಡಿ ಮಾ ಕ್ರೀಡ, ಮಾಯಾವಿನಂ ಏನಂ ಮಾ ಆಕ್ರೀಡ ಅಂತ ಇದೆ ನೋಡಿ ಭಾಗವತದಲ್ಲಿ. ಅಸತ್ತಮಂ, ಭಾರಿ ನೀಚನಾದವ ಇವನು. ಅವನನ್ನ ಸುಮ್ಮನೆ ಆಟ ಆಡ್ತಾ ಪ್ರಾರ್ಥನೆ ಮಾಡ್ತಾರೆ, ಇವನನ್ನು ಉಪೇಕ್ಷೆ ಮಾಡಿಬಿಡಬೇಡ, ಇವನನ್ನ ಏನಂ ಶೀಘ್ರಂ ಜಹಿ, ಇವನನ್ನು ಕೂಡಲೇ ಸಂಹಾರ ಮಾಡಿಬಿಡು ಹಾಗೆ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ನಯಾವದೇಶ ವರ್ಧೇತ ಸ್ವಾಂ ವೇಲಾಂ ಪ್ರಾಪ್ಯ ದಾರುಣಃ ಸ್ವಾಂ ದೇವಮಾಯಾಮಾಸ್ಥಾಯ ತಾವದ್ ಜಹ್ಯೇನಮಚ್ಯುತ. ಹೇ ದೇವ ಅಚ್ಯುತ, ದಾರುಣಃ ಏಷಃ ಸ್ವಾಂ ವೇಲಾಂ ಪ್ರಾಪ್ಯ ಯಾವತ್ ನ ವರ್ಧೇತ. ಇನ್ನು ರಾತ್ರಿ ಆಗ್ತಾ ಆಗ್ತಾ ಇವರ ಬಲ ಇನ್ನು ಜಾಸ್ತಿ ಆಗ್ಬಿಡುತ್ತದೆ. ರಾತ್ರಿ ಕಾಲದಲ್ಲಿ ಅಸುರರ ಬಲ ಜಾಸ್ತಿ ಆಗ್ತದೆ. ಅದರಿಂದ ಆ ರೀತಿಯಾಗಿ ಅವನು ಬಲಿಷ್ಠನಾಗಿ ಬೆಳೆಯೋದಕ್ಕೆ ಮುಂಚೆ ಬಲವಾನ್ ನ ಭವತಿ ತಾವದೇವ ತ್ವಂ ಸ್ವಕೀಯಾಂ ತಾವತ್ ಸ್ವಾಂ ಮಾಯಾಂ ಆಸ್ಥಾಯ ಏನಂ ಜಹಿ. ನಿನ್ನ ಯೋಗ ಮಾಯೆಯನ್ನ ಆಶ್ರಯಿಸಿ ಇವನನ್ನು ಕೂಡಲೇ ಸಂಹಾರ ಮಾಡಿಬಿಡು, ದೀರ್ಘಕಾಲ ಇವನನ್ನ ಉಳಿಸಿರಬೇಡ ಹಾಗೆ ಅಂತ ಮತ್ತೆ ಪ್ರಾರ್ಥನೆಯನ್ನ ಬ್ರಹ್ಮದೇವರು ಮಾಡ್ತಾರೆ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.